ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವಿಪ್ರೆಸಿ ಚಾನಲ್. ಹೇಗಿದ್ದೀರಾ ತಾವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ವ್ಲಾಗ್ ಮಾಡೋದು ಏನು ವಿಷಯ ಅಂತ ಅಂದರೆ, ನಮ್ಮ ಕಸಿನ್ ತಮ್ಮಂದು ಮದುವೆ, ಸ್ಯಾಟರ್ಡೇ ಮದುವೆ, ಹಾಗೆ ಸಂಡೇ ರಿಸೆಪ್ಷನ್ ಕೂಡ ಇದೆ. ಸೊ ಇವತ್ತಿಂದನೇ ಫಂಕ್ಷನ್ ಒಂದೊಂದೇ ಸ್ಟಾರ್ಟ್ ಆಗುತ್ತೆ. ಅವ್ರದ್ದು ಪ್ರೇಯರ್ ಆಗಲಿ, ಬ್ರೂಮ್ ಟು ಬಿ, ಹಲ್ದಿ, ಅದೆಲ್ಲ ಒಂದೊಂದೇ ಪ್ರೋಗ್ರಾಮು. ಸೊ ಇವತ್ತಿಂದ ಸ್ಟಾರ್ಟ್ ಆಗುತ್ತೆ. ಸೊ ನಾನು ನಿನ್ನೆನೇ ಬಂದಿದ್ದೀನಿ ಸಿರ್ಸಿ. ಹಾಗೆ ನಮ್ಮ ಮನೆಯವ್ರು ನಮ್ಮನ್ನ ಡ್ರಾಪ್ ಮಾಡಿ ಅವ್ರ ಕೆಲಸಕ್ಕೆ ಹೋಗಿದ್ದಾರೆ. ನಾನು ಒಬ್ಬಳೇ ಇದ್ದೀನಿ. ಅಮ್ಮನ ಮನೆಗೆ ಬಂದಿದ್ದೆ. ಸೊ ಇವತ್ತು ವ್ಲಾಗ್ ನಾನು ಸಂಜೆಯಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. 7 o'clock ಆಗಿದೆ. ಸೊ ಇವತ್ತು ಸಂಜೆ ಏನಾಗುತ್ತೆ, ನಾಳೆ ಏನಾಗುತ್ತೆ ಅಂತ ಎಲ್ಲ ಡೀಟೇಲ್ಸ್ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನನ್ನ ಜೊತೆನೇ ಇರಿ, ಪೂರ್ತಿ ವಿಡಿಯೋವನ್ನು ನೋಡಿ. ಹಾಗೂ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನನ್ನ ಬ್ಲಾಗ್ ನೋಡ್ತಾ ಇದ್ದೀರಾ, ದಯವಿಟ್ಟು ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಕೂಡ ಮಾಡಿ. ಅಷ್ಟೇ ಆಂಟಿ ಮನೆಗೆ ಬಂದಿದ್ದೀನಿ. ಆಂಟಿ ಮನೆ ಅಂದರೆ ಮದುಮಗನ ಮನೆಗೆ. ಸೊ ಇಲ್ಲೇ ನಮ್ಮ ಊಟ 7 days ಕೂಡ ಇಲ್ಲೇ ಊಟ ಇದೆ. ಬೆಳಿಗ್ಗೆ ನಾಷ್ಟ, ಮಧ್ಯಾಹ್ನ ಊಟ ಹಾಗೂ ರಾತ್ರಿ ಊಟ ಎಲ್ಲನೂ ಕೂಡ ಇಲ್ಲೇ ಇದೆ. ಬೆಳಗ್ಗೆ ಬಂದರೆ ಫುಲ್ ಎಂಜಾಯ್ಮೆಂಟ್ ಮಾಡಿ ನೈಟೇ ಮನೆಗೆ ಹೋಗೋದು. ಸೊ ಇದೇ ಅವ್ರ ಮನೆ, ಈ ಥರ ಡೆಕೋರೇಷನ್ ಮಾಡಿದ್ದಾರೆ. ಇದೇ ಮದುಮಗನ ಮನೆ. ಎಲ್ಲ ಫುಲ್ ಫ್ಯಾಮಿಲಿ ಕೂಡ ಇಲ್ಲೇ ಎಂಜಾಯ್ ಮಾಡ್ತಾ ಇದ್ದಾರೆ. ಇವಾಗ ಊಟ ಮಾಡೋ ಟೈಮು, ಎಲ್ಲರೂ ಊಟ ಮಾಡ್ತಾ ಇದ್ದಾರೆ. ಗುಡ್ ಮಾರ್ನಿಂಗ್ ಗೈಸ್. ಇವತ್ತು ನೆಕ್ಸ್ಟ್ ಡೇ 10 o'clock ವಿಡಿಯೋ ತೆಗಿತಾ ಇದ್ದೀನಿ. ಇವಾಗ ಜಸ್ಟ್ ರೆಡಿ ಆಗಿದ್ದೀನಿ. ಮದುವೆ ಮನೆಗೆ ಹೋಗಬೇಕು. ಅಲ್ಲೇ ಹೋಗಿ ಬ್ರೇಕ್ಫಾಸ್ಟ್ ಮಾಡಬೇಕು. ಇವತ್ತು ಕೂಡ ಎಲ್ಲೆಲ್ಲಿ ಏನೇನಾಗುತ್ತೆ ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇದು 3ನೇ ತಾರೀಕಿನ ವಿಡಿಯೋ. ಬಳೆ ಶಾಸ್ತ್ರ ಇತ್ತು. ಎಲ್ಲ ಫ್ಯಾಮಿಲೀಸು ಕೂಡ ಬಳೆಯನ್ನು ಹಾಕಿದರು. ನನಗೆ ಸ್ವಲ್ಪ ಟೈಟ್ ಆಗ್ತಾಯಿತ್ತು, ಅಂದರೆ ನಾನು ಸ್ವಲ್ಪ ದಪ್ಪ ಆಗಿದ್ದೀನಲ್ವ. ಹೇಗೇಗೋ ಮಾಡಿ ಅದು ಹಾಕಿದರು ಅವರು. ಹಾಕಿದ ಮೇಲೆ ಈ ಥರ ಕಾಣಿಸ್ತಾ ಇತ್ತು. ತುಂಬ ಚೆನ್ನಾಗಿ ಕಾಣ್ತಾ ಇದ್ದೆ. ಇದು ಬಳೆ ಶಾಸ್ತ್ರ ಆದ ತಕ್ಷಣ ಸಂಜೆ ವಿಡಿಯೋ. ಎಲ್ಲರೂ ಫ್ಯಾಮಿಲಿ ಕೂಡ ಡ್ಯಾನ್ಸ್ ಮಾಡಿ ಎಂಜಾಯ್ ಮಾಡ್ತಾಯಿದ್ರು. ಇವಾಗ ಹಲ್ದಿ ಇದೆ. ಇದು ಹಲ್ದಿ ಅಂದರೆ ಮನೇದು ಹಲ್ದಿ. ನಾಳೆ ಹಲ್ದಿ ಕೂಡ ಇದೆ, ಅದು ಹಾಲಲ್ಲಿದೆ. ಸೊ ಇವತ್ತು ಮನೆಯಲ್ಲೇ ಹಲ್ದಿ ಮಾಡ್ತಾ ಇದ್ದಾರೆ. ಸೊ ನಮ್ಮ ಮುಖಕ್ಕೆಲ್ಲ ಹಚ್ಚಿದ್ದಾರೆ. ಅದೇ ನಡೀತಾ ಇದೆ. ಸೌಂಡ್ ಕೇಳಿಸಿದ್ರೆ ಇಗ್ನೋರ್ ಮಾಡಿ, ತುಂಬ ಜನ ಇದ್ದಾರೆ. ಸೊ ಸೌಂಡ್ ಕ್ಲಿಯರಾಗಿ ಕೇಳಲ್ಲ. ನನಗೆ ಆ್ಯಕ್ಚುಲಿ ಹುಷಾರಿಲ್ಲಾಗಿತ್ತು ಆ ದಿನ, ಅದಕ್ಕೆ ನಾನು ಜಾಸ್ತಿ ವಿಡಿಯೋಲಿ ಇಲ್ಲ. ಹಾಗೆ ಮನೆ ಹಲ್ದಿ ಆದ ತಕ್ಷಣ ಗ್ರೂಮ್ ಟು ಬಿ ಮಾಡಿದ್ವಿ, ನಾವೇ ಫ್ಯಾಮಿಲಿ ಮೆಂಬರ್ಸ್ ಸೇರಿ. ತುಂಬ ಚೆನ್ನಾಗಾಗಿತ್ತು. ಇದು 4th ಮಾರ್ನಿಂಗಿಂದ ವಿಡಿಯೋ. ಬ್ರೇಕ್ಫಾಸ್ಟಿಗೆ ಬಂದಿದ್ವಲ್ಲ, ಅದ ನಂತರ ಡ್ಯಾನ್ಸ್ ಎಲ್ಲ ಮಾಡಿ ಹಾಗೆ ಮನೆಗೆ ಹೋಗಿದ್ವಿ. ಯಾಕಂದರೆ ಸಂಜೆ ಹಲ್ದಿ ಪ್ರೋಗ್ರಾಮ್ ಇತ್ತು. ಇಲ್ಲೇ ಬೆಳಿಗ್ಗೆ ಬಂದಿದ್ವಿ, ಹಾಗೆ ಊಟ ಮಾಡ್ಕೊಂಡು ಇವಾಗ ರಿಟರ್ನ್ ಮನೆಗೆ ಹೋಗ್ತಾ ಇದ್ವಿ. ಜಾಗನೇ ಸಿಗ್ತಾ ಇಲ್ಲ. ಸೊ ಅವರು ಯಾವ ಥರ ಕೂತಿದ್ದಾರೆ ಅಂತ ಇಲ್ಲಿ ನೋಡಿ. ಒಂದು ಗಾಡಿಯಲ್ಲಿ ಒಂದು ಕೋಲ್ ಇಷ್ಟು ಜನ ಕೂತ್ಕೊಂಡಿದ್ದಾರೆ. ಬೆಳಿಗ್ಗೆಲ್ಲ ನೋಡಿದ್ರಲ್ಲ, ಅಲ್ಲೇ ಮನೆ ಹತ್ರನೇ ಎಂಜಾಯ್ ಮಾಡ್ತಾಯಿದ್ವಿ. ಸೊ ಇವಾಗ ಸಂಜೆ 7 ಗಂಟೆಯಿಂದ ಹಲ್ದಿ ಸ್ಟಾರ್ಟ್ ಆಗುತ್ತೆ. ಸೊ ರೆಡಿಯಾಗಿದ್ದೀವಿ. ಇದೇ ನನ್ನ ಔಟ್ಫಿಟ್ಟು.
ಬಳೆ ಕೂಡ ಹಾಕ್ಸ್ಕೊಂಡಿದ್ದೆ ನಿನ್ನೆ. ಅದು ಚೇಂಜ್ ಮಾಡಿ ಇನ್ನೊಂದು ನನ್ನ ಹತ್ರ ಇತ್ತು, ಸೊ ಅದು ಹಾಕಿದ್ದೇನೆ. ಇದು ನನಗೆ ಯಾಕೋ ಖುಷಿ ಆಯಿತು. ಇವಾಗ ರೆಡಿ ಆಗಿದ್ದಾರೆ, ನನ್ನ ಫ್ಯಾಮಿಲಿ ಹೋಗಿದ್ದಾರೆ ಅಲ್ಲಿ. ಮನೆಯವ್ರು ಬರ್ಲಿಕ್ಕೆ ವೆಯ್ಟ್ ಮಾಡ್ತಾ ಇದ್ದೀನಿ. ಮನೆಯವ್ರು ಬಂದ ತಕ್ಷಣ ಹೊರಡೋದೆ. ಅವ್ರದ್ದು ಹಲ್ದಿ ಶಾಸ್ತ್ರ ನಮಗೆ ಮಾಡ್ಲಿಕ್ಕೆ ಬರಲ್ಲ. ನಮಗೆ ಹೇಗೆ ಬರುತ್ತೋ ಆ ಥರ ಮಾಡಿದ್ವಿ. ನಮ್ಮ ಮನೆಯವರು ಕೂಡ ಫಸ್ಟ್ ಟೈಮ್ ಮಾಡ್ತಾ ಇರೋದು. ನಾನಾದರೂ ಒಂದು 2-3 ಸಲ ಮಾಡಿದ್ದೀನಿ, ನಮ್ಮ ಮನೆಯವರು ಫಸ್ಟ್ ಟೈಮ್ ಮಾಡೋದು. ಹಲ್ದಿ ಎಲ್ಲ ಹಚ್ಚಾಯಿತು. ಹಾಗೆ ಇವಾಗ ಸ್ನ್ಯಾಕ್ಸ್ ಕೊಟ್ಟಿದ್ದಾರೆ, ಸಮೋಸ ಮತ್ತು ಜಿಲೇಬಿ ಹಾಗೂ ಬಾದಾಮ್ ಜ್ಯೂಸ್ ಕುಡಿತಾ ಇದ್ದೀವಿ. ಹಾಗೆ ನಾನು ಹೇಳಿದೆ ಮನೆಯವರು ಬಂದಿಲ್ಲ ಇನ್ನೂ ತನಕ ಅಂಥೇಳಿ, ಅವರು ಕೂಡ ಬಂದಿದ್ದಾರೆ. ಹಾಗೆ ನಮ್ಮಮ್ಮ ಕೂಡ ಎಲ್ಲೋ ಕಲರ್ ಸೀರೆ ಹಾಕ್ಕೊಂಡಿದ್ದಾರೆ. ಇವಾಗ ನೋಡಬೇಕು ನೆಕ್ಸ್ಟ್ ಏನು ಫಂಕ್ಷನ್ ಇದೆ ಅಂತ, ಇನ್ನೂ ತನಕ ಗೊತ್ತಿಲ್ಲ. ಅದನ್ನು ನಮ್ಮ ದೊಡ್ಡಮ್ಮ ಕೂಡ ಏನು ನೋಡ್ತಾ ಇದ್ದಾರೆ. ದೊಡ್ಡಮ್ಮರು ಚಂದ ಕಾಣ್ತಾ ಇದ್ದಾರಲ್ಲ. ಇವನೇ ನಮ್ಮ ಕಸಿನ್ ತಮ್ಮ. ನಾನು ನಮ್ಮ ಮನೆಯವರು ಹೇಗೆ ಕಾಣ್ತಿದ್ದೀವಿ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇದು 5ನೇ ತಾರೀಕಿನ ವಿಡಿಯೋ. ಕಾರ್ ಡೆಕೋರೇಷನ್ ಕೂಡ ಆಗಿದೆ. ಇವಾಗ ಮಧ್ಯಾಹ್ನ ಅಂದರೆ ಮದುಮಗ ಹುಬ್ಳಿಗೆ ಹೊರಡ್ತಾನೆ. ಅಲ್ಲೂ ಕೂಡ ಸ್ವಲ್ಪ ಶಾಸ್ತ್ರ ಇದೆ, ಯಾಕಂದರೆ ನಾಳೆ ಮದುವೆ ಅಲ್ವಾ, ಸೊ ಅದಕ್ಕೆ ಇವಾಗಲೇ ಹೊರಡ್ತಾನೆ ಅವನು. ಸೊ ಇವತ್ತು ದಿನ ಫುಲ್ ರೆಸ್ಟ್ ಆಗಿತ್ತು. ಬೆಳಗಿನ ಸಂಜೆ ನಮ್ಮ ಪರ್ಸ್ನಲ್ ಕೆಲಸನೇ ಮಾಡ್ತಾ ಇದ್ವಿ. ಸೊ ನಾಳೆ ಮದುವೆ, ಹುಬ್ಳಿಗೆ ಹೋಗಬೇಕು. ಬೆಳಿಗ್ಗೆ 7 o'clock ಇಲ್ಲಿಂದ ಹೊರಡಬೇಕು. ಹಾಗೆ ರೂಮ್ ಡೆಕೋರೇಷನ್ ಮಾಡ್ತಾಯಿದ್ವಿ, ಯಾಕಂದರೆ ನಾಳೆ ಬಂದು ಮಾಡಲಿಕ್ಕಾಗಲ್ಲ. ಸೊ ಹುಬ್ಳಿಯಿಂದ ಬರೋ ತನಕ ಲೇಟ್ ಆಗುತ್ತೆ. ಹಾಗೆ ರೂಮ್ ಡೆಕೋರೇಷನ್ ಮಾಡ್ತಾಯಿದ್ವಿ. ಇನ್ನೂ ತನಕ ರೆಡಿ ಆಗಿಲ್ಲ, ಸೊ ಎಲ್ಲರೂ ಮಾಡ್ತಾ ಇದ್ದಾರೆ. ಸೊ ಫಿನಿಶಿಂಗ್ ಹೆಂಗೆ ಬರುತ್ತೆ ಅಂಥೇಳಿ ನಿಮಗೆ ಕೊನೆಯಲ್ಲಿ ತೋರಿಸ್ತೀನಿ. ಫುಲ್ ತುಂಬ ಪ್ರೀತಿಯಿಂದ ಮಾಡ್ತಾ ಇದ್ದಾರೆ. ಕಷ್ಟಪಟ್ಟು ಗ್ಲೋ ಮಾಡ್ತಾ ಇದ್ದಾರೆ. ಇಲ್ಲಿ ನೋಡ್ರಿ, ಟೈಮ್ ಪಾಸ್ ಮಾಡ್ತಾ ಇದ್ದಾರೆ ಕೆಲಸ ಮಾಡೋದು ಬಿಟ್ಟು. ಇವಾಗ ನಾ ವಿಡಿಯೋ ಮಾಡ್ತಿದ್ದೇನೆ ಅಂತೇಳಿ ನೋಡಿ, ಎಲ್ಲರೂ ಫುಲ್ ಬ್ಯುಸಿ. ಇವಂತೂ ಕೆಲಸ ಕಳ್ಳಿ. ಇವನು ವೇಸ್ಟ್. ಇದೇ ಡೆಕೋರೇಷನ್ ಇಂದ ಫೈನಲ್ ಲುಕ್. ಆ್ಯಕ್ಚುಲಿ ನಾವು ಡೆಕೋರೇಷನ್ ಸ್ಟಾರ್ಟ್ ಮಾಡಿದ್ದೆ 8:30 to 9 o'clock ಅಂದರೆ ಬೆಳಗ್ಗಿಂದನೇ ನಮ್ಮ ಪರ್ಸ್ನಲ್ ಕೆಲಸ ಮಾಡಿಕೊಂಡು ಅದ ನಂತರ ಶಾಪಿಂಗ್ ಮಾಡಿ ಆಮೇಲೆ ಡೆಕೋರೇಷನ್ ಮಾಡಿದರು. ಡೆಕೋರೇಷನ್ ಮುಗಿಲಿಕ್ಕೆ 12:30 ಆಯಿತು. ಹಾಗೆ ಮನೆ ಹೋಗಿ ಮಲ್ಕೊಂಡಿದ್ವಿ. ಮತ್ತು ನೆಕ್ಸ್ಟ್ ಡೇ ರೆಡಿ ಆಗಬೇಕಲ್ಲ ಮದುವೆ ಹೋಗಲಿಕ್ಕೆ, ಅದಕ್ಕೆ ಬೇಗ ಡೆಕೋರೇಷನ್ ಮುಗಿಸ್ಕೊಂಡು ಮನೆಗೆ ಹೋಗಿದ್ವಿ.